VRL ವಿಜಯ್ ಸಂಕೇಶ್ವರ್ ಅವರು. ಅವ್ರ ಮನೆಗೆ ನನ್ನನ್ನು ಪೂಜೆಗೆ ಕರೆದಿದ್ದರು. ಪೂಜೆಗೆ ಹೊಂದಿಸ್ತಿರ್ಬೇಕಾದ್ರೆ ಸುಮ್ಮನೆ ನಿಮ್ಮ ಜೀವನದ ಘಟನೆ ಹೇಳ್ಕೊತ ಹೋಗ್ರಿ ಅಂತ ನಾ ಕೇಳ್ಕೊತ ಕುಂತೆ. ಬಹಳ ಹೇಳೋದಿಲ್ಲ, ಭಾಳ ಹೇಳಿದ್ರು ಅವರು. ಅವು ಎಲ್ಲವೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಅದು. ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅಜ್ಜವ್ರ, ನಮ್ಮಪ್ಪ ಒಂದು ಹಳೆ ಲಾರಿ ಕೊಟ್ಟರೆ ಅದಕ್ಕೆ ಡ್ರೈವರ್ನ ಇಟ್ಕೊಂಡ್ರೆ ರೊಕ್ಕ ಕೊಡಬೇಕಾಕತಿ ಅಂಥೇಳಿ ನಾನೇ ಡ್ರೈವರ್ ಆದೆ. ಹಮಾಲಿ ಮಾಡಬೇಕಲ್ಲ, ಇಬ್ಬರು ಹಮಾಲರನ್ನ ತೊಗೊಳ್ಳೋ ಬದಲಿ ಒಬ್ಬ ಹಮಾಲಿಗೆ ರೊಕ್ಕ ಕೊಡೋದತ್ತಂತೇಳಿ ನಾನೇ ಹಮಾಲನೂ ಆದೆ. ಒಬ್ಬ ಹಮಾಲನ್ನ ಕರ್ಕೊಂಡು ಒಬ್ಬ ಹೊರವ, ಒಬ್ಬ ಹೊರಸಾವ, ನಾನೊಬ್ಬ ಹೊರಾವ 200 ಕ್ವಿಂಟಲನ್ನು ಲೋಡ್ ಮಾಡ್ತಿದ್ದೆ. ಹೊಟ್ಟೆ ಹಸಿತು ಅಂತಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಕಾಮತ್ ಹೋಟೆಲ್ ಅಂತಿತ್ತು. ಆ ಹೋಟೆಲ್ನೊಳಗೆ 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದರೆ, ಹೊರಗಡೆ ಫುಟ್ಪಾತ್ ಮೇಲೆ ಗಿರ್ಮಿಟ್ಟ ಅಂತ ಒಬ್ಬ ಮಾಡ್ತಿದ್ದ. 1 ರೂಪಾಯಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಕೊಟ್ಟುಬಿಡ್ತಿದ್ದವ. 4 ರೂಪಾಯಿ ಉಳಿಸ್ಬೇಕಂತೇಳಿ 1 ರೂಪಾಯಿ ಗಿರ್ಮಿಟ್ಟನ್ನು ದಿನಾನೂ ಅದನ್ನೇ ಹೊಟ್ಟೆ ತುಂಬ ತಿಂದು ನಾನು ಮತ್ತೆ ಲಾರಿ ಹೊಡ್ಕೊಂಡು ಕ್ಲೀನರ್ ಕಿ ಮಾಡಿಕೊಂಡು ಹಮಾಲಿ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ. ಹಿಂಗೆ ನನ್ನ ಬೆಳವಣಿಗೆ ಪ್ರಾರಂಭ ಆಯಿತು ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು. 4 ರೂಪಾಯಿ ಉಳಿಸೋ ಸಲುವಾಗಿ ದಿನವೂ ಕೂಡ ಗಿರ್ಮಿಟ್ಟ ತಿಂದಿರ್ತಕ್ಕಂಥ ಮನುಷ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂತಹ ಒಬ್ಬ ಸಾಧಕ. ಹೀಗೆ ನಿಮಗೆ ಎಲ್ಲ ಕಡೆಗೂ ಕೂಡ ಸಾಧಕರು ಸಿಗ್ತಾರೆ. ಇವರು ಹೇಳಿದ ಹಾಗೆ ಇನ್ನು ಮೇಲೆ ನಾವು ಕೂಡ ಅಜಿತ್ ಹನುಮಕ್ಕನವರಿಗೆ ಧ್ವನಿಯಾಗಿ ನಿಲ್ತೀವಿ. ಯಾವುದದು? ಸರ್ಕಾರಿ ನೌಕರಿನ ಬೆನ್ನು ಹತ್ತಿ ಜೀವನಾನ ಹಾಳು ಮಾಡ್ಕೋಬೇಡ್ರಿ ಅಂತೇಳಿ ಎಷ್ಟು ಹುಡುಗರು ನಮ್ಮ ಮಠಕ್ಕೆ ಬರ್ತಿರ್ತಾರೆ, ಕೆಲಸ ಕೊಡಿಸ್ರಿ ಅಜ್ಜರ, ಕೆಲಸ ಕೊಡಿಸ್ರಿ ಅಂತೇಳಿ. ಮೊನ್ನೊಂದು MTech ಆದ ಹುಡುಗಿ ಬಂದಿದೆ, MTech ಆಗಿದೆ. ಅವಳು ಒಟ್ಟನ ನಮ್ಮ ಊರಾಗಿರಬಾರ್ದ್ರಿ ಅಜ್ಜರ, ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಕಳಿಸ್ರಿ ಅಂತ. ಆಕೆಗೆ ಎಲ್ಲಿ ಹುಡುಕಿದ್ರು ಯಾವ ಕೆಲಸ ಸಿಗೋಲ್ವಾಗಿದ್ದು. ಕೊನೆಯ ಕಾಲಕ್ಕೆ ಒಂದು ಹಾಸ್ಟೆಲ್ ವಾರ್ಡನ್ನ ಜಾಗಕ್ಕೆ ಆ ಹೆಣ್ಮಗಳು ನಾ ಹೋಗ್ತೀನಿ ಅಂತಂದು ಒಂದು ಸಿಕ್ತು. ತಿಂಗಳಿಗೆ 18,000 ರೂಪಾಯಿ ಕೊಡ್ತಾರೆ ಅಂದ ಕೂಡಲೇ MTech ಆದ ಹುಡುಗಿ ಹಾಸ್ಟೆಲ್ ವಾರ್ಡನ್ ಕೆಲಸಕ್ಕೆ ಬೆಂಗಳೂರಿಗೆ 18,000 ರೂಪಾಯಿಗೆ ಹೋದ್ಲು. ಇದೇ ಹುಬ್ಬಳ್ಳಿ ಹುಡುಗಿ ಆಕಿ ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವು ಪ್ರತಿಭಾವಂತರಾಗಬೇಕು, ಚಲೋ ಓದಬೇಕು, ಚಲೋ ಸಾಧನೆ ಮಾಡಬೇಕು.